ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬಂದು ಶನಿವಾರ. ಸೊ ಬೆಳಿಗ್ಗೆ ನಾಷ್ಟಿಗೆ ಬಂದುಬಿಟ್ಟು ಉಪ್ಪಿಟ್ಟು ಮಾಡಿದ್ದೆ. ನಮ್ಮ ಸೌಜು ಉಪ್ಪಿಟ್ಟು ಬೇಕಿತ್ತಂತೆ, ಸೊ ಅದಕ್ಕೆ ಮಾಡಿದ್ದೆ. ನಮ್ಮ ಸೌಜು ಎದ್ದಿರಲಿಲ್ಲ, ಸೊ ನಮ್ಮ ಮನೆಯವರು ಮಲಗಿದ್ರು. ಸೊ ನಾನು ಪೃಥ್ವಿ ಇಬ್ಬರೂ ನಾಷ್ಟ ಮುಗಿಸ್ಕೊಂಡ್ವಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದು ಶನಿವಾರ. ಸೊ ಬೆಳಗ್ಗೆ ನಾನು ಅಮ್ಮ ಮನೆಗೆ ಬಂದಿದ್ದೀನಿ. ಸೊ ಬನ್ನಿ, ಏನಕ್ಕೆ ಅಂದರೆ ರಾಖಿ ಕೊಡ್ತಾಯಿದ್ದಾರೆ ಫ್ರೆಂಡ್ಸ್, ಅದಕ್ಕೆ ಅವ್ರ ಚೀಲ ಇಲ್ಲ ಇತ್ತು. ಸೊ ಕೊಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಹಾಗೆ ಐರನ್ ಬಾಕ್ಸ್ ತೊಗೊಳ್ಬೇಕಿತ್ತು. ಸೊ ಐರನ್ ಬಾಕ್ಸ್ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಬನ್ನಿ, ಐರನ್ ಬಾಕ್ಸ್ ತೊಗೊಂಡು. ಸೊ ಫ್ರೆಂಡ್ಸ್, ನಮ್ಮ ಅಮ್ಮ ಮನೆಗೆ ಹೋಗಿ ಹಾಗೆ ಬಂದೆ. ಸೊ ರೇಷನ್ ಹತ್ರ ತುಂಬ ಜನ ಇದ್ದಾರೆ, ಹಾಗೆ ಸರ್ವರ್ ಕೂಡ ಇಲ್ಲ ಅಂದರು. ಸೊ ಅದಕ್ಕೋಸ್ಕರ ಮನೆಗೆ ಬಂದೆ. ಆಮೇಲೆ ಸೌಜನ್ಯ ನಮ್ಮ ಮನೆಯವ್ರು ಕೂಡ ಎದ್ದಿದ್ರು, ಅವ್ರಿಗೂ ನಾಷ್ಟ ಹಾಕ್ಕೊಟ್ಟು ಹಾಗೆ ಮೆಹಂದಿ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಇವತ್ತು. ಸೊ ನಾಳೆ ಊರಿಗೆ ಹೋಗ್ತಿದ್ವಿ, ಸೊ ಅದಕ್ಕೋಸ್ಕರ ಮೆಹಂದಿ ಹಾಕೋಣ ಅಂತ ತರಿಸಿದ್ದೆ. ಸೊ ಫೈನಲಿ ಸೌಜಿಗೂ ಮೆಹಂದಿ ಎಲ್ಲ ಈ ಥರ ಹಾಕಿದ್ದಾಯಿತು. ಸೊ ನಾನು ಕೂಡ ಮೆಹಂದಿ ಹಾಕ್ಕೊಂಡೆ. ಅದೇ ಗ್ಯಾಪಲ್ಲೇ ನಮ್ಮ ಮನೆಯವರು ಮತ್ತು ಪೃಥ್ವಿ ಇಬ್ಬರು ಮಾವಿನಕಾಯಿ ಕಟ್ ಮಾಡಿ ನಮಗೂ ಕೊಡ್ತಾಯಿದ್ರು ಆ್ಯಂಡ್ ಅವರು ತಿಂತಾಯಿದ್ರು. ಸೊ ಫೈನಲಿ ಇದು ಒಣಗಬೇಕು ಫ್ರೆಂಡ್ಸ್, ಒಂದು ಸ್ವಲ್ಪ ಹೊತ್ತು ಒಣಗಕ್ಕೆ ಬಿಡ್ತೀನಿ. ಸೊ ಇದು ಚೆನ್ನಾಗಿ ಒಣಗಿದ ಮೇಲೆ ನಾನು ಚಿಕ್ಕ ವಯಸ್ಸಿಂದ ಯೂಸ್ ಮಾಡ್ತಿರೋದಂದರೆ ಕೊಬ್ಬರಿ ಎಣ್ಣೆ ಫ್ರೆಂಡ್ಸ್. ಕೊಬ್ಬರಿ ಎಣ್ಣೆ ಹಾಕ್ಬಿಡ್ತೀನಿ, ಇಲ್ಲಾಂದರೆ ಒಂದು ಸ್ವಲ್ಪ ನೀರಿಗೆ ಸಕ್ಕರೆ ಹಾಕ್ಬಿಟ್ಟು ಕರಗಿಸ್ಬಿಟ್ಟು ಆ ನೀರು ಹಾಕ್ಕೊಳ್ತೀನಿ. ಹಂಗೆ ಹಾಕ್ಕೊಂಡ್ರೆ ತುಂಬ ಡಾರ್ಕಾಗಿ ಬರುತ್ತೆ ಅಂತ. ಸೊ 1 hour ಅಷ್ಟೇ ಇಟ್ಕೊಂಡಿದ್ದು ನಾವು, ಜಾಸ್ತಿ ಹೊತ್ತು ಇಟ್ಕೊಂಡಿಲ್ಲ, ಯಾಕಂದರೆ ಮಧ್ಯಾಹ್ನ ಹೊತ್ತು ಹಾಕ್ಕೊಂಡಿದ್ವಲ್ಲ. ಸೊ ಮಧ್ಯಾಹ್ನಕ್ಕೆ ಅಡುಗೆ ಬೇರೆ ಮಾಡಬೇಕಿತ್ತು. ನಮ್ಮ ಅಮ್ಮ ಮನೆಗೆ ಹೋಗಿದ್ನಲ್ಲ, ಅವರೇ ಬಿಸಿಬೇಳೆ ಬಾತ್ ಕೊಟ್ಟಿದ್ರು. ಸೊ ಮಧ್ಯಾಹ್ನಕ್ಕೆ ಅದೇ ಊಟ ಆಯಿತು. ಸೊ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಹಂಗೆ ಸಿಗ್ತೀನಿ ಫ್ರೆಂಡ್ಸ್. ಈಗ ಟೈಮ್ ಬಂದು 6:30 ಆಗಿದೆ. ಸೊ ಬೆಳಗ್ಗೆ ನೋಡಿದ್ರಲ್ಲ, ಇದು ಮಾಡಿದ್ದಷ್ಟೇ. ಸೊ ನಾಷ್ಟ ಮಾಡಿದ್ದಷ್ಟೇ. ಅದಾದಮೇಲೆ ಫುಲ್ಲು ರೆಸ್ಟ್ ಮಾಡ್ಕೊಂಡ್ವಿ. ಸೊ ಮಕ್ಕಳ ಜೊತೆ ಎಲ್ಲ ಫುಲ್ ಎಂಜಾಯ್ ಮಾಡಿದ್ವಿ, ಯಾಕಂದರೆ ಇವತ್ತು ಅವ್ರು ಲಾಸ್ಟ್ ಡೇ ಇಲ್ಲಿರೋದು. ಸೊ ನಾಳೆ ಊರಿಗೆ ಹೋಗ್ತಾಯಿದ್ದೀವಿ ಎಲ್ಲರೂ. ಸೊ ನಮ್ಮ ಮರಿ ಅಂತೂ ನೋಡಿ. ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಈಗ ಫಸ್ಟು ಎಲ್ಲ ಈಗ ಪೂಜೆ ಕೂಡ ಮಾಡಿದ್ದಾಯಿತು. ಫಸ್ಟು ಈಗ ನಾಳೆಗೆಲ್ಲ ನಾನು ಪ್ರಿಪ್ರೇಷನ್ ಮಾಡ್ಕೊಳ್ತಾಯಿದ್ದೀನಿ. ಪ್ಯಾಕಿಂಗ್ ಏನೇನಿದೆ ಅದು ಮಾಡಿಕೊಂಡು ನನಗೂ ರೆಡಿ ಆಗೋದಕ್ಕೆ. ಸೊ ಸ್ಯಾರಿ ಎಲ್ಲ ಈ ಥರ ಇದು ಮಾಡ್ಕೊಳ್ತಾ ಇದ್ದೀನಿ. ಸೊ ಪಿನ್ನೆಲ್ಲ ಈಗಲೇ ಹಾಕಿ ಇಟ್ಕೊಬಿಡ್ತೀನಿ ಫ್ರೆಂಡ್ಸ್. ಸಿಂಪಲಾಗಿರೋ ಸಿಲ್ಕ್ ಸ್ಯಾರೀಸ್ ಅಂದರೆ ನಾರ್ಮಲ್ ಹಾಗೆ ಉಟ್ಕೊಳ್ತೀನಿ. ಈ ಥರ ಸ್ಯಾರೀಸ್ ಅಂದರೆ ಸ್ವಲ್ಪ ಗ್ರ್ಯಾಂಡಾಗಿರೋದು ನಾನು ಮುಂಚೆನೇ ಪಿನ್ ಹಾಕಿ ಇಟ್ಕೊಬಿಡ್ತೀನಿ. ಸೊ ಅದಕ್ಕೋಸ್ಕರ ಈಗ ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಈಗ ಫಸ್ಟು ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಏನೇನು ಬೇಕೆಲ್ಲ ರೆಡಿ ಮಾಡಿಕೊಂಡು ಮಕ್ಕಳದು ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಆಮೇಲೆ ಸಿಗ್ತೇನೆ. ಸೊ ಫ್ರೆಂಡ್ಸ್, ಈಗ ತಾನೇ ಪ್ಯಾಕಿಂಗ್ ಎಲ್ಲ ಮುಗೀತು. ಈಗ ಸಾಂಬಾರು ಮಾಡೋಣ ಅಂತ ಬಂದಿದ್ದೀನಿ. ಅಡುಗೆ ಟೈಮ್ ಆಲ್ರೆಡಿ 8 ಗಂಟೆ ಆಗಿದೆ. ಸೊ ಅಡುಗೆ ಏನು ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ ಹಲಸಿನ ಹಣ್ಣದು ಬೀಜ ಇರುತ್ತಲ್ಲ, ಸೊ ಅದರಲ್ಲಿ ಬೇಳೆ ಸಾರು ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದರಲ್ಲಿ ಬಸ್ಸಾರು ಕೂಡ ಮಾಡ್ತಾರೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಬೇಳೆ ಸಾರು ಮಾಡ್ಕೊಳ್ಳೋಣ ಬೇಗ ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಟಯರ್ಡ್ ಹೋಗಿದೆ. ಸೊ ಮಧ್ಯಾಹ್ನದಿಂದ ಏನೂ ಬ್ಲಾಗ್ ಮಾಡಿಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಮಕ್ಕಳಿದ್ರಲ್ಲ, ಸೊ ಆಟ ಆಡಿಕೊಂಡು ಸೊ ಮಾತಾಡಿಕೊಂಡು ಹೀಗೆ ಇದು ಮಾಡ್ಕೊಂಡು ಇದ್ಬಿಟ್ವಿ ಇವತ್ತು. ಸೊ ಉಪ್ಪಿಟ್ಟು ಒಂದು ಮಾಡಿದ್ವಿ. ಆಮೇಲೆ ನಮ್ಮ ಅಮ್ಮ ಮನೆಗೆ ಹೋಗಿದ್ನಲ್ಲ, ಅವರು ಬಿಸಿಬೇಳೆ ಬಾತ್ ಮಾಡಿದ್ರು, ಅದನ್ನು ಕೊಟ್ಟರು. ಸೊ ಅದೇ ಮಧ್ಯಾಹ್ನಕ್ಕೆ ಆಗೋಯ್ತು ಎಲ್ಲರಿಗೂ. ಸೊ ಅದನ್ನೇ ಉಪ್ಪಿಟ್ಟು ಬಿಸಿಬೇಳೆ ಬಾತ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ವಿ ಅಷ್ಟೇ, ಬೇರೆ ಏನು ಮಾಡಲಿಲ್ಲ. ಸೊ ಈಗ ಪ್ಯಾಕಿಂಗ್ ಎಲ್ಲ ಮುಗ್ದಿದ್ದಾಗಿದೆ. ನಾನು ಅಂದ್ಕೊಂಡೆ ಬೆಳಿಗ್ಗೆ ಬೇಗನೆ 5 ಗಂಟೆಗೆ ಹೊರಡೋದು ಅಂತ. ಅಲ್ಲಿ ಹಂಗಿದ್ದಿದ್ರೆ 3 ಗಂಟೆಗೆ ಎದ್ದೊಳ್ಬೇಕಿತ್ತು. ಸೊ ಈಗ ಪ್ಲ್ಯಾನು ಕ್ಯಾನ್ಸಲ್ ಆಗಿದೆ. ಸೊ ಈಗ 7 ಗಂಟೆಗೆ ಬಿಡೋದು, 6:30 7 ಗಂಟೆಗೆ ಬಿಡೋದು ಅಂತ ಆಗಿದೆ. ಸೊ ನೋಡೋಣ ಏನಾಗುತ್ತೋ ಏನು ಕಥೆನೋ ಗೊತ್ತಿಲ್ಲ. ಸೊ ಈಗ ಬೇಗ ಸಾಂಬಾರು ಮಾಡಬೇಡ ಅಂತ ಬಂದಿದ್ದೀನಿ. ಸೊ ಬನ್ನಿ, ಈಗ ಬೇಗ ಸಾಂಬಾರು ಮುಗಿಸಿ ಆಮೇಲೆ ಇನ್ನು ಮೋಟ್ರ್ ಬೇರೆ ಹಾಕಬೇಕು. ಮೋಟ್ರ್ ಹಾಕಿ ಸೊ ಅದು ಎಲ್ಲ ಒಂದು ಸ್ವಲ್ಪ ಕೆಲಸ ಇದೆ. ಎಲ್ಲ ಕೆಲಸ ಬೇಗ ಮುಗಿಸೋಣ. ಬೇಗ ಮುಗಿಸಿ ಎಲ್ಲ ರಾತ್ರಿಗೆ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಕಿಚನ್ ಎಲ್ಲ ಕ್ಲೀನ್ ಮಾಡಿ, ಸೊ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಇಟ್ಬಿಟ್ಟಿರ್ತೀನಿ. ಬೆಳಗ್ಗೆ ಎದ್ದೊಳೋದು, ಮನೆ ಕಸ ಗುಡಿಸಿ ಒರೆಸೋದು, ರೆಡಿಯಾಗಿ ಪೂಜೆ ಮಾಡಿ ಹೊರಡ್ತಾ ಇರೋದೆ. ಸೊ ನಾನು ಮಕ್ಕಳಿಗೆ ಬೆಳಗ್ಗೆಗೆ ನಾಷ್ಟ ಏನಾದರೂ ಮಾಡ್ಕೋಣ ಅಂತ ಇದ್ದೀನಿ. ನಮ್ಮ ಮನೆಯವರು ಬೇಡ, ಅಷ್ಟೊತ್ತಿಗೆ ಅವ್ರು ತಿನ್ನಲ್ಲ ಅಂತ ಇದ್ದಾರೆ. ಸೊ ನೋಡಬೇಕು ಅದು ಏನು ಮಾಡೋದು ಏನು ಕಥೆನೋ, ಅದು ನೋಡಿಕೊಂಡು ಆಮೇಲೆ ಡಿಸೈಡ್ ಮಾಡಿದ್ರೆ ಆಗುತ್ತೆ. ಸೊ ಬನ್ನಿ, ಈಗ ಸಾಂಬಾರು ಮಾಡಿ ಆಮೇಲೆ. ಸೊ ಫ್ರೆಂಡ್ಸ್, ಇಲ್ಲಿ ಹೀರೆಕಾಯಿ ಬಜ್ಜಿ ರೆಡಿಯಾಗಿದೆ. ಹಾಗೆ ಇಲ್ಲಿ ಮಕ್ಳಿಗೆ ಹಪ್ಪಳ ಹಾಕಿದ್ದೀನಿ. ಅವ್ರು ಹೀರೆಕಾಯಿ ಬಜ್ಜಿ ತಿನ್ನೋದಿಲ್ಲ. ಸೊ ಅದಕ್ಕೋಸ್ಕರ ನಮಗೆ ಹೀರೆಕಾಯಿ ಬಜ್ಜಿ ಮಾಡಿಕೊಂಡು ಅವ್ರಿಗೆ ಹಪ್ಪಳ ಹಾಕಿದ್ದೀನಿ. ಸೊ ಫ್ರೆಂಡ್ಸ್, ಹಲಸಿನ ಹಣ್ಣು ಸಾಂಬಾರು ಅಂತೂ ಸಕ್ಕತ್ತಾಗಿದೆ ನೋಡಿ, ಸಕ್ಕತ್ತಾಗಿದೆ. ಸೊ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ. ಅವ್ರು ಬಂದಿದ ತಕ್ಷಣ ಬೇಗ ಊಟ ಮಾಡ್ಕೊಳ್ಳೋದೆ. ಸೊ ಫ್ರೆಂಡ್ಸ್, ಹಾಗೆ ನಮ್ಮ ಮನೆಯವ್ರು ಬರ್ತಾ ಮಕ್ಳಿಗೆ ಇಷ್ಟ ಅಂತ ಸೊ ಮಸಾಲೆ ಪುರಿ ತೊಗೊಂಬಂದಿದ್ರು. ಸೊ ಹಾಗೆ ಅದ್ರ ಜೊತೆ ಡೋನಟ್ಸ್ ಕೂಡ ತಂದಿದ್ರು. ಸೊ ಡೋನಟ್ಸ್ ಇವಾಗ ನಾವು ತಿಂದಿಲ್ಲ, ಯಾಕಂದರೆ ಮಸಾಲೆ ಪುರಿ ಇದೆ, ಬಜ್ಜಿ ಮಾಡಿದ್ದೀನಿ, ಸಂಡಿಗೆ ಮಾಡಿದ್ದೀನಿ, ರೈಸ್ ಸಾಂಬಾರೆಲ್ಲ ಇತ್ತಲ್ಲ. ಸೊ ಡೋನಟ್ಸ್ ಎತ್ತಿಟ್ಬಿಟ್ಟೆ. ವಾಕಿಂಗ್ ಆದಮೇಲೆ ಮಾಡ್ಕೊಳ್ಬೇಕಾದ್ರೆ ತಿನ್ನೋಣ ಅಂತ. ಅದು ಮಕ್ಕಳು ನೋಡಿದ ತಕ್ಷಣ ಇಲ್ಲ ಬೇಡ ಅಂತ ಅಂದ್ಬಿಟ್ರು. ಸೊ ಅದಕ್ಕೆ ಫ್ರಿಜ್ಜಲ್ಲಿ ಎತ್ತಿಟ್ಟೆ. ಸೊ ಆಮೇಲೆ ಮಸಾಲೆ ಪುರಿ ಎಲ್ಲ ಹಾಕ್ಕೊಟ್ಟೆ. ಮಸಾಲೆ ಪುರಿ ಎಲ್ಲ ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಊಟ ಕೂಡ ಮುಗಿಸ್ಕೊಂಡ್ವಿ. ಸೊ ಈಗ ವಾಕಿಂಗ್ ಮಾಡಿ ರೆಸ್ಟ್ ಮಾಡಬೇಕು ಫ್ರೆಂಡ್ಸ್. ಆಲ್ರೆಡಿ ಟೈಮ್ ಬಂದು 11 ಗಂಟೆ ಹೋಗಿದೆ ಫ್ರೆಂಡ್ಸ್. ನೋಡಿದ್ರಲ್ಲ, ಈಗ ತಾನೇ ಊಟ ಮಾಡಿದಾಯಿತು. ಈಗ ಎಲ್ಲರೂ ವಾಕಿಂಗ್ ಮಾಡ್ತಾ ಇದ್ದೀವಿ. ಸೊ ವಾಕಿಂಗ್ ಮಾಡಿಬಿಟ್ಟು ಮೋಟ್ರ್ ಆನ್ ಮಾಡಿದ್ದೀನಿ ಫ್ರೆಂಡ್ಸ್. ನಾಳೆ ಬೆಳಗ್ಗೆ ಬೇಗ ರೆಡಿ ಆಗಬೇಕಲ್ವ, ಸೊ ಅದಕ್ಕೆ ಮೋಟ್ರ್ ಆನ್ ಮಾಡ್ಕೊಂಡಿದ್ದೀನಿ.
ಹಾಗೆ ವಾಕಿಂಗ್ ಮಾಡಿಕೊಂಡು ನೋಡ್ಕೊತೀನಿ, ನೋಡ್ಕೊಂಡು ನೀರು ತುಂಬಿದ ತಕ್ಷಣ ಆಫ್ ಮಾಡಿಕೊಂಡು ಸರಿಯಾಗಿ ವಾಕಿಂಗ್ ಮಾಡಬೇಕು ಅರ್ಧ ಅವರು. ಯಾಕಂದರೆ ಎಲ್ಲ ತಿಂದ್ಬಿಟ್ಟಿದ್ದೀವಿ, ಸಾರಿ ಎಲ್ಲ ತಿಂದಿದ್ದೀವಿ. ಓಕೆ, ಅದಕ್ಕೆ ಸರಿಯಾಗಿ ಊಟ ಮಾಡಿ ಆಮೇಲೆ ಮೋಟ್ರ್ ಆಫ್ ಮಾಡಿ ಒಳಗಡೆ ಹೋಗಬೇಕು. ಸೊ ಫ್ರೆಂಡ್ಸ್, ಈಗ ಊಟ ತಿಂದಮೇಲೆ ಮ್ಯಾಕ್ಸಿಕೋ ಬಿಸ್ಕೆಟ್ ಹಾಕಿ ಸೊ ಎಲ್ಲರೂ ವಾಕಿಂಗ್ ಮಾಡ್ತಾ ಇದ್ದೀವಿ ಮೋಟ್ರ್ ಆನ್ ಮಾಡಿಕೊಂಡು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ವ್ಲಾಗಲ್ಲಿಗೆ ಏನು ಮಾಡ್ತಿದ್ದೀನಿ, ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋ ನಿಮ್ಮ ಯಾರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.